ತಾಲೂಕಿನ ಕಡಬ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯ ತೋಟದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಡುಗೊಲ್ಲ ಸಮುದಾಯದ ಕುಟುಂಬಗಳು ವಾಸವಾಗಿದ್ದು ಸುಮಾರು 10 ವರ್ಷಗಳಿಂದ ರಸ್ತೆ ಇಲ್ಲದೆ ಸ್ಥಳೀಯ ಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ರಸ್ತೆ ನಿರ್ಮಿಸದ ಕಾರಣ ಸ್ವತಃ ತಾವೇ ಹಣ ಹಾಕಿಕೊಂಡು ಜೆಸಿಬಿ ಮೂಲಕ 1 ಕಿಲೋಮೀಟರ್ ರಸ್ತೆ ನಿರ್ಮಿಸಿದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮಹಾಲಿಂಗಯ್ಯ, ರಾಜಶೇಖರ್, ಶಿವಣ್ಣ, ಚಿತ್ತಯ್ಯ, ಯರ್ರಯ್ಯ, ಈರಣ್ಣ, ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜಕಾರಣಿಗಳು ಇದಕ್ಕೆ ಮನವಿ ಕೊಡಲಿಲ್ಲ. ಈಗ 15 ಫೈನಾನ್ಸ್ಗೆ 1,60,60,000 ರೂಪಾಯಿ ಇಬ್ಬರು ಸದಸ್ಯರು ಹಾಕಿ ಮಾಡೋಣ ಅಂತ ಅಲ್ಲಿ ಮುಂದಕ್ಕೆ ಬಂದೆ. ಇವತ್ತು ಈ ಗ್ರಾಮದ ಜನ ಏನು ಮಾಡಿದ್ರು, ಮನೆ ಚಂದ ಐತಿ, ನಾವು ಕೊಡ್ತೀವಿ ಅಂತ ಎಲ್ಲರೂ ಜೊತೆಯಾಗಿ ಈ ಕಾಮಗಾರಿಯನ್ನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಏನೇ ಒಂದು ಜನ ಹೋಗಿ ಕೇಳಿದ್ರು ಯಾರು ಏನಿಲ್ಲ ಅಂತಿರಲಿಲ್ಲ. ಜನ ದುಡ್ಡು ಕೊಡ್ತಾರೆ ಬಿಟ್ಟರೆ ಯಾವುದೇ ರಾಜಕಾರಣಿಗಳು ಯಾರು 10 ರೂಪಾಯಿನೂ ಕೊಡಲಿಲ್ಲ. ಇದಕ್ಕಾಗಿ ಸುಮಾರು ಸತಿ ಮನೆ ಯಾವುದು ಆಗಲೂ ಇಲ್ಲ. ಯಾವಾಗ ಹೋದ್ರು ನಾಳೆ ಅಂತ ಬಂದರು ಬಿಟ್ಟರೆ ಯಾವುದು ಆಗಿಲ್ಲ. 2018 ಆಯ್ತು ರೋಡು, ಇನ್ನೂ ಆಗಿಲ್ಲ. 2025 ಮುಕ್ತಾಯ ಬಂತು, ಇನ್ನೂ ಮುಗಿಲಿಲ್ಲ. ನಮ್ಮ ಯಾದವರು ಕಾಡಗೋಲ್ರು 10 ಮನೆಯವರು ತೋಟದಲ್ಲವ್ರೆ. ಅವ್ರಿಗೆ ಹೋಗೋಕ್ಕಾಗಲ್ಲ, ಬೈಕ್ ಹೋಗಲ್ಲ, ಗಾಡಿ ಹೋಗಲ್ಲ, ಯಾವುದೇ ಟ್ರ್ಯಾಕ್ಟರ್ ಹೋಗಲ್ಲ, ಅಡಿಕೆ ತರಕ್ಕಾಗಲ್ಲ. ಇಲ್ಲಿಂದ ಪ್ಲಾಂಟೇಶನ್ಗೆ ಜಾಡಿದ್ದು ಎಲ್ಲ ರಾಜಕಾರಣಿಗಳಿಗೆ ಅವರು ಇವರು ಪಕ್ಷ ಭೇದ ಬಿಟ್ಟು ಪ್ರತಿಯೊಬ್ಬ ರಾಜಕಾರಣಿಗೂ ಇದನ್ನ ಆಹ್ವಾನ ಕೊಟ್ಟು ಇದು ಮಾಡಿ HLನವರಿಗೆ ಕೊಟ್ಟು ಎಲ್ಲ ಮಾಡಿ ಅರಿವು ಮಾಡ್ಲಿಕ್ಕೋಸ್ಕರ ಇಡೀ ನಮ್ಮ ಯಾದವರು ಗೊಲ್ರಟ್ಟೆ ಅವರು ಆಜುಬಾಜು ಗ್ರಾಮಸ್ಥರು ಸೇರ್ಕೊಂಡು 2 JCB ಇಟ್ಕೊಂಡು ಟಿಪ್ಪರ್ ತಗೊಂಡು ಟ್ರ್ಯಾಕ್ಟ್ರಿ ಇಟ್ಕೊಂಡು ಸ್ವಂತ ರೋಡ ಹೈಟ್ ಮಾಡ್ಕೊಂಡು ರೋಡ್ ಮಾಡ್ತಾ ಇದೀವಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.